ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ರಣಕಣ ರಂಗೇರ್ತಾ ಇದೆ. ಅದೇ ರೀತಿಯಲ್ಲಿ ಪ್ರಮುಖರು ತಮ್ಮ ಉಮೇದುವಾರಿಕೆಯನ್ನು ಈಗಾಗಲೇ ಸಲ್ಲಿಸಿದ್ದಾರೆ. ಹಾಸನದಲ್ಲಿ ಇಂದು ಕೂಡ ಭರ್ಜರಿಯಾಗಿ ರೋಡ್ ಶೋ ಮಾಡುವ ಮೂಲಕವಾಗಿ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇವತ್ತು ತಮ್ಮ ತಾತನ ಆಶೀರ್ವಾದವನ್ನು ಪಡೆದು ತಮ್ಮ ಉಮೇದುವಾರಿಕೆಯನ್ನು ಹಾಸನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಲ್ಲಿಸಿದ್ದಾರೆ. ಈಗ ಸ್ವತಃ ಪ್ರಜ್ವಲ್ ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತಿನ ಯಾವ ರೀತಿಯಾದಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತ್ತು ಆ ಚುನಾವಣೆಗೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸ್ಕೊಂಡಿದೆ ಎಂಬಂಥ ಎಲ್ಲ ವಿಚಾರಗಳನ್ನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ನೀವು ನಿಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀರಿ ಸರ್. ಈ ಸಂದರ್ಭದಲ್ಲಿ ಮೊದಲ ರಿಯಾಕ್ಷನ್ ಹೆಂಗೆ ಸರ್? ಸರ್, ಭಾಳಷ್ಟು ಸಂತೋಷ ಆಯಿತು. ನಾವೇನು 5 ವರ್ಷದಲ್ಲಿ ಚುನಾವಣೆ MP ಯಲ್ಲಿ ಗೆದ್ದಿದ್ದೆ 5 ವರ್ಷದ ಹಿಂದೆ. ಅದಾದ ನಂತರ ನಿರಂತರವಾಗಿ ಜನರ ಸೇವೆ ಜನರ ಜೊತೆ ಬೆರ್ತಿ ಜನ ಕೆಲಸ ಮಾಡೋ ಅಂಥ ಕೆಲಸನ ಮಾಡಿದ್ದೆ. ಅದಲ್ಲದೆ 13 ವರ್ಷದ ರಾಜಕೀಯದ ಜೀವನ. ಇವತ್ತು ಎಲ್ಲರ ಒಂದು ವಿಶ್ವಾಸನ ಪಡೆಯುವಂಥ ಕೆಲಸ ಮಾಡಿ ಎಂಥ ಸಂದರ್ಭದಲ್ಲೂ ಕೂಡ ಹಗಲು ರಾತ್ರಿ ಅಂತ ನೋಡಿದ್ರೆ ಇವತ್ತು ಜನರ ಜೊತೆ ಇದ್ದೆ ಅವರ ಕಣ್ಣೀರು ಒರೆಸೋ ಅಂಥ ಕೆಲಸ ಮಾಡಿದ್ವಿ. ಆ ನಿಟ್ಟಲ್ಲೇ ಇವತ್ತು ಗುರುತಿಸಿ ಇವತ್ತು ಸಾರ್ವಜನಿಕರು ಇವತ್ತು ಇಡೀ ಜಿಲ್ಲೆಯ ಜನತೆ ನನ್ನ ಲೋಕಸಭೆ ವ್ಯಾಪ್ತಿಯಲ್ಲಿ ಮೂಲೆಯಿಂದ ಇವತ್ತು BJP ಮತ್ತು JDS ಕಾರ್ಯಕರ್ತರು ಒಂದೇ ಮನಸ್ಸಲ್ಲಿ ಇವತ್ತು ಒಂದೇ ಗುರಿಯಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ದೇವೇಗೌಡರಿಗೆ ಶಕ್ತಿ ಕೊಡಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ, ಹಾಗೂ ಪ್ರಜ್ವಲ್ ರೇವಣ್ಣವ್ರನ್ನ ಮತ್ತೊಮ್ಮೆ ನಾವು ಗೆಲ್ಲಿಸಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತೇನು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸುಮಾರು 75,000 ರಿಂದ 80,000 ಜನ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಷ್ಟು ಜನ ಬಂದು ಇವತ್ತು ನಮ್ಮೆಲ್ಲರಿಗೂ ಬೆಂಬಲ ಕೊಟ್ಟು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಆ ಒಂದು ವಿಶ್ವಾಸನ ಯಾವತ್ತೂ ಮರೆಯೋದಕ್ಕಾಗಲ್ಲ. ಆ ಜನನ ಇವತ್ತು ಕೂಡ ಜ್ಞಾಪಿಸ್ಕೊಂಡ್ರೆ ಆ ನಡು ಬಿಸಿಲಲ್ಲಿ ಅದರಲ್ಲೂ 3.5 ಗಂಟೆ ನನಗೋಸ್ಕರ ರ್ಯಾಲಿ ಮಾಡಿ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಜಿಲ್ಲೆ ಜನತೆ ತಂದೆ ತಾಯಿನೂ ಯಾವತ್ತೂ ಮರೆಯೋದಕ್ಕಾಗಲ್ಲ. ಅವ್ರ ಋಣ ತೀರಿಸೋಂಥ ಕೆಲಸ ನಾನು ಮಾಡ್ತೀನಿ ಸರ್. ಸರ್, ಕಳೆದ ಬಾರಿ ನಿಮಗೆ ಒಂದು ಕೊರಗಿತ್ತು ಸರ್. ನೀವು ಹಾಸನದಲ್ಲಿ ತುಮಕೂರಲ್ಲಿ ನಿಮ್ಮ ತಾತ ಅವ್ರ ಸ್ಪರ್ಧೆ ಇದೆ, 2 ಜವಾಬ್ದಾರಿ ಇತ್ತು. ನಿಮ್ಮ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅವ್ರು ಬರೋಕ್ಕಾಗಿಲ್ಲ. ಈ ಬಾರಿ ನೀವು ತಾತನ ಆಶೀರ್ವಾದ ಪಡೆದಿದ್ದೀರಾ ಮತ್ತು ಅವರು ಕೂಡ ಬಂದು ನಿಮ್ಮದು ಒಂದು ನಾಮಪತ್ರ ಸೆಟ್ಟನ್ನು ಕೂಡ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ದಾರೆ. ಈ ಸಂಭ್ರಮ ಹೇಗಿತ್ತು ಸರ್? ಸರ್, ವಿಶೇಷವಾದ ಸಂಭ್ರಮ. ಯಾಕಂದರೆ ನಂದು 2ನೇ ಬಾರಿ ನಾಮಪತ್ರ ಸಲ್ಲಿಕೆ ಮಾಡ್ತಾಯಿದ್ದೀನಿ. 1ನೇ ಬಾರಿ ಮಾಡಿದಂಥ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರು ತುಮಕೂರಲ್ಲಿ ನಿಂತಿದ್ದರು. ಹಾಗಾಗಿ ನನಗೆ ಯಾವಾಗಲೂ ಒಂದು ಆಸೆ ಇತ್ತು, ದೊಡ್ಡವ್ರ ಹತ್ರನೇ B.Pharm ಇಸ್ಕೋಬೇಕು, ದೇವೇಗೌಡರ ಕೈಲೇ ನಾನು ನಾಮಿನೇಷನ್ನ ಸಬ್ಮಿಟ್ ಮಾಡಿಸ್ಬೇಕು ಅನ್ನೋದು ಬಹುದಿಂದ ಕನಸೋದು ನನಗೆ. ಯಾಕಂದರೆ ಯಾವತ್ತಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಯಾವಾಗಲೂ ಹೇಳೋರು ದೇವೇಗೌಡರು ಪಟ್ಟ ಶಿಷ್ಯ ಅನ್ನೋರು. ಹಾಗಾಗಿ ಅವರ ಒಂದು ನಡವಳಿಕೆಯಲ್ಲೇ ಬೆಳೆದಂಥವನು, ಅವರ ಸಿದ್ಧಾಂತದ ಮೇಲೆ ನಡ್ಕೊಂಡ್ಬಂದಂಥವನು. ಇವತ್ತು ದೊಡ್ಡವರೇ ಬಂದು ಇವತ್ತು ಆಶೀರ್ವಾದ ಮಾಡಿ, ಅದರಲ್ಲೂ ವಿಜೇಂದ್ರಣ್ಣನೂ ಕೂಡ ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡಿ ಇವತ್ತು 2 ಬಲಬಲಿಗಳು ನನಗೆ ಒಂದು ಸ್ವಾಗತ ಮಾಡಿ ಇವತ್ತು ಆಶೀರ್ವಾದ ಮಾಡಿರೋದು ಎಲ್ಲ ಒಂದು ಕಡೆ ನನ್ನ ಉತ್ಸಾಹನೂ ಹೆಚ್ಚು ಮಾಡೋ ಅಂಥ ಕೆಲಸ ಮಾಡಿದೆ. ಅದಲ್ಲದೆ ಕಾರ್ಯಕರ್ತರ ಉತ್ಸಾಹ ಮತ್ತು ಕಾರ್ಯಕರ್ತರ ಒಂದು ಶಕ್ತಿ ಉತ್ಸಾಹ ಮತ್ತು ಶಕ್ತಿ ಹೆಚ್ಚುವಳಿ ಮಾಡೋ ಅಂತ ಆಗಿದೆ. ಹಾಗಾಗಿ ಭಾಳ ಸಂತೋಷ ಆಗ್ತಿದೆ. 1ನೇ ಬಾರಿಗೆ ದೇವೇಗೌಡರು ಸಾಹೇಬರು ನಾಮಿನೇಷನ್ ಪತ್ರನ ಸಲ್ಲಿಕೆ ಮಾಡಿಸಿದ್ರು. ನನಗೆ ಭಾಳ ಖುಷಿ ಇದೆ ಸರ್. ಈಗ ಪ್ರಮುಖವಾಗಿ ಮೊನ್ನೆ ಅಷ್ಟೇ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ನಾಮಪತ್ರ ಸಲ್ಲಿಸಿದರೆ ಆಗ ಕೆಲ ಕಾಂಗ್ರೆಸ್ನ ನಾಯಕರು ಹಾಸನ ಜಿಲ್ಲೆಗೆ ಬಂದು ನಿಮ್ಮ ವಿರುದ್ಧ ಮತ್ತು ನಿಮ್ಮ ಕುಟುಂಬ ಮತ್ತು ನಿಮ್ಮ ಪಕ್ಷದ ವಿರುದ್ಧ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಕಾಂಗ್ರೆಸ್ಗೆ ಅದೇ ಕೆಲಸ ಅಲ್ವಾ ಈಗ ಆರೋಪ ಮಾಡೋದು ಬಿಟ್ಟರೆ. ಈಗ ಭಾಷಣದಲ್ಲಿ ಗಟ್ಟಿಯಾಗಿ ನಾವು ಏನಕ್ಕೆ ಮಾತಾಡ್ತೀವಿ, ಯಾಕೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ? ನಾವು ಮಾಡಿರೋಂಥ ಕೆಲಸಗಳ ಮೇಲೆ, ನಾವು ತಗೊಂಡಿದ್ದಂಥ ನಿಲುವುಗಳ ಮೇಲೆ, ಜನರ ಪರ ಇರೋಂಥ ಹೋರಾಟ, ಜನರ ಜೊತೆ ಇರೋಂಥ ನಿರಂತರವಾದಂಥ ಸಂಬಂಧ, ಇವು ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ಗೆ ಅವು ಯಾವೂ ಇಲ್ವಲ್ಲ ಜಿಲ್ಲೆಯಲ್ಲಿ. ಹಾಗಾಗಿ ಟೀಕೆಗೆ ಹೋಗ್ತಾರೆ. ಟೀಕೆ ಭಾಳ ಸುಲಭ. ನಾನಿವತ್ತು ಭಾಷಣ ಮಾಡಿದ್ದೀನಿ, ಯಾರಿಗಾರು ಟೀಕೆ ಮಾಡಿದ್ದೀನ? ನೋ, ನಮಗೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಸಾರ್ವಜನಿಕರ ಬಾಳನ್ನ ಇನ್ನೂ ಒಂದು ಶಕ್ತಿವಂತ ಕೆಲಸ ಮಾಡಬೇಕು, ಅವರ ಬಾಳು ಸುಖವಾಗಿರಬೇಕು, ರೈತರ ಮುಖದಲ್ಲಿ ಸಂತಸ ಕಾಣಬೇಕು, ರೈತರ ಜೀವನ ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋದು ದೃಷ್ಟಿಯಲ್ಲಿ ನಾವು ಹೋರಾಟ ಮಾಡೋವಂಥದ್ದು. ಹಾಗಾಗಿ ನಾನು ಯಾರ ಬಗ್ಗೆನೂ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ಅವ್ರು ಬರ್ತಾರೆ, ಟೀಕೆ ಮಾಡ್ಕೊಂಡು ಹೋಗ್ತಾರೆ. ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಷ್ಟು ಮೂರ್ಖನೂ ಅಲ್ಲ. ನಮ್ಮ ಜಿಲ್ಲೆ ಜನತೆ ಆ ಟೀಕೆನ ಕೇಳೋಷ್ಟು ಮೂರ್ಖರು ಅಲ್ಲ. ನಮ್ಮ ಜಿಲ್ಲೆ ಜನತೆ ಪ್ರಬುದ್ಧಿದ್ದಾರೆ. ಅವ್ರಿಗೆ ಗೊತ್ತಿದೆ ರಾಜಕಾರಣ ಏನು ಅಂತ. ದೇವೇಗೌಡರನ್ನ ಹಳ್ಳಿಯಿಂದ ಡಿಲ್ಲಿ ಕಳಿಸಿದ್ದಾರೆ, ನನ್ನ ಹಳ್ಳಿಯಿಂದ ಡಿಲ್ಲಿ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ಎಲ್ಲ ಒಂದು ಕಡೆ ಪ್ರಬುದ್ಧ ರಾಜಕಾರಣಿಗಳು, ಪ್ರಬುದ್ಧ ಜನ ಜೊತೆ ನಾವೆಲ್ಲ ರಾಜಕಾರಣ ಮಾಡ್ತಾಯಿದ್ದೀವಿ. ಅವ್ರು ಏನೋ ಬಂದು ಎಲ್ಲ ಬೇರೆ ಕಡೆ ನಡೀಬೋದು, ಟೀಕೆ ಪ್ರಕರಣ ಎಲ್ಲ, ನಮ್ಮಲ್ಲೆಲ್ಲ ಅವೆಲ್ಲ ನಡೆಯಲ್ಲ ಸರ್. ನಿಮ್ಮ ಎದುರಾಳಿ ಅಭ್ಯರ್ಥಿ ಅನುಕಂಪ, ನಾವು 3 ಸಲ ಸೋತಿದ್ದೀವಿ, ಈ ಬಾರಿ ನಮಗೆ ಅವಕಾಶ ಕೊಡಿ, ಈ ರೀತಿಯಾದಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅವಾಗಲೇ ಹೇಳನಲ್ಲ, ಏನಾರು ಇದ್ದರೆ ತನ್ನ ಕೆಲಸ ಹೇಳ್ಕೊಳ್ಳೋಕ್ಕೆ. ಈಗ ಈ ಅನುಕಂಪದ ಬದಲು 11 ತಿಂಗಳು ಅವ್ರಿಗೆ ಅವಕಾಶ ಕೊಟ್ಟಿದ್ದಾನೆ ದೇವರು. 11 ತಿಂಗಳು ಅವ್ರದ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ, ಕಾಂಗ್ರೆಸ್ ಸರ್ಕಾರ ಇದೆ. ಎಷ್ಟು ಕೋಟಿ ರೂಪಾಯಿ ಅನುದಾನ ತಗೊಬಂದು ಈಗಿರೋ ಅಂಥ ಅಭ್ಯರ್ಥಿ ಎಷ್ಟು ರಸ್ತೆಗಳು ಮಾಡಿದ್ದಾರೆ,
ಎಷ್ಟು ಚರಂಡಿಗಳು ಮಾಡಿದ್ದಾರೆ, ಎಷ್ಟು ಕಟ್ಟಡಗಳು ಕಟ್ಟಿದ್ದಾರೆ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ? ಮಾಡೋರು ಬರೀ ಮಾತಾಡ್ತಾರೆ, ಮಾಡದೇ ಇರೋರು ಮಾತಾಡ್ತಾರೆ, ಮಾಡೋರು ಮಾತಾಡಲ್ಲ. ಹಾಗಾಗಿ ನಾವು ಕೆಲಸ ಮಾಡಿದ್ದೀವಿ, ಜನ ಜೊತೆ ಬರ್ತಿದ್ದೀವಿ, ಜನ ಜೊತೆ ಇದ್ದೀವಿ, ಹಾಗಾಗಿ ಜನ ನಮ್ಮನ್ನು ಗುರ್ತಿಡಿತಾ ಇದ್ದಾರೆ. ಇವ್ರು ಇವತ್ತು ಚುನಾವಣೆ ಮಾಡ್ತಾರೆ, ಇನ್ನು 5 ವರ್ಷ ಬಾಕ್ಲಾಕೊಂಡು ಮೈಸೂರಿಗೆ ಹೋಗ್ತಾರೆ. ಜನದ ಜೊತೆ ಕಣ್ಣೀರು ಒರೆಸ್ಬೇಕಲ್ಲ ಸರ್. ಇವತ್ತು ಕಣ್ಣೀರು ಇಡೋದ್ರ ಬದಲು ಅವತ್ತಿನ ದಿವಸದಿಂದ 4 ವರ್ಷದಿಂದ ಜನರು ಕಣ್ಣೀರು ಒರೆಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವ್ರಿಗೆ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗಲ್ಲ. ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು, ಜನ ಯಾವಾಗ ಯಾರಿಗೆ ವಿಶ್ವಾಸ ಕೊಡ್ತಾರೆ ಅಂದರೆ ಅವ್ರ ಜೊತೆ ನಿರಂತರವಾಗಿ ಕಷ್ಟ ಸುಖಕ್ಕೆ ಯಾರು ಕಣ್ಣೀರು ಒರೆಸೋ ಅಂತ ಕೆಲಸ ಮಾಡ್ತಾರೆ, ಅವ್ರ ಸಂತಸದಲ್ಲಿ ಅವ್ರ ಜೊತೆಗಾರರಾಗ್ತಾರೆ, ಅವ್ರ ಜೀವನಾಡಿಯಲ್ಲಿ ಜೊತೆಗಾರರಾಗ್ತಾರೆ, ಅಂಥವ್ರ ಜೊತೆ ಜನ ನಿಲ್ಲ ಅಂತ ಕೆಲಸ ಮಾಡ್ತಾರೆ. ಇವತ್ತು ಹಾಗಾಗಿ ಜನ ನಮ್ಮ ಪರ ನಿಂತಿದ್ದಾರೆ ಅಷ್ಟೇ. ಸರಿ, ಇವತ್ತು ಕೂಡ BJP ಕಾರ್ಯಕರ್ತರು ಹೆಚ್ಚಾಗಿ ನಿಮ್ಮ ನಾಮಪತ್ರ ಬೇರೆ ರಾಜ್ಯದ ಬೇರೆ ಕ್ಷೇತ್ರಗಳಲ್ಲಿ ನೋಡ್ತಾ ಹೋದರೆ ನಿಮ್ಮ ಕ್ಷೇತ್ರದಲ್ಲಿ BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರು ಅನ್ಯೋನ್ಯವಾಗಿ ನಿಮ್ಮ ಜೊತೆ ಇವತ್ತು ನಿಂತಿದ್ರು, ಸಾವಿರಾರು ಸಂಖ್ಯೆಯಲ್ಲಿದೆ ಸರ್. ಇದ್ರ ಬಗ್ಗೆ ನಿಮ್ಮ ಸಂದೇಶ ಏನು ಸರ್ ಇಬ್ಬರಿಗೂ? ಸರ್, ನಾನು ಅವತ್ತೇ ಹೇಳಿದ್ದೆ, ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಕೂಡ ವಿಶೇಷವಾಗಿ ಹೇಳಬೇಕು ಅಂದರೆ, ನಾನು ಯಾರನ್ನೂ ಕೇಳ್ತಾ ಇದ್ದೆ, ಒಂದೇ ಬೂತಲ್ಲಿ 2 ಗಾಡಿ ಮಾಡ್ಕೊಂಡು ಅವರವರೇ ಸ್ವತಃ 2 ಗಾಡಿ ಮಾಡಿಕೊಂಡು 2 ಗಾಡಿಲೂ ಅವರವರೇ ಹತ್ಕೊಂಡ್ಬಂದವ್ರೆ, ಒಟ್ಟಿಗೆ ಹತ್ಕೊಂಡ್ಬಂದಿದ್ದಾರೆ ವಿಶೇಷವಾಗಿ. ಹಾಗಾಗಿ ಆ ಅನ್ಯೋನ್ಯತೆ ನೋಡಿದ್ರೆ ಭಾಳ ಸಂತೋಷ ಆಯಿತು. ನಾನೇ ಪುಣ್ಯವಂತ ಅಂತ ಭಾವಿಸ್ಬೇಕಾಗತ್ತೆ. ಈ ಜಿಲ್ಲೆ ಪ್ರಜೆಗಳು, ಈ ಜಿಲ್ಲೆ ಜನತೆಗಳು ಇವತ್ತು ಅನ್ಯೋನ್ಯವಾಗಿ 2 ಪಕ್ಷದವರು ಒಗ್ಗಟ್ಟಾಗಿ ನನ್ನ ತಂದೆ ತಾಯಂದಿರ ರೀತಿಯಲ್ಲಿ ಇವತ್ತು ಬಂದು ಆಶೀರ್ವಾದ ಮಾಡ್ತಿದ್ದಾರಲ್ಲ, ನಾನು ಪುಣ್ಯವಂತ. ಆದರೆ ಈ ಮಾಧುರಿಯಂತೆ ಎಲ್ಲ ಕಡೆಯೂ 28 ಜಿಲ್ಲೆಯಲ್ಲೂ ಕೂಡ ನಡೆಯುವಂಥ ಕೆಲಸ ಆಗಬೇಕು, ಆ ಶಕ್ತಿ ತುಂಬ ಅಂತ ಕೆಲಸ ಆಗಬೇಕು. ಆದಂಥ ಸಂದರ್ಭದಲ್ಲಿ 28 ಜಿಲ್ಲೆಯಲ್ಲೂ 28 ಕಡೆಯೂ ನಮ್ಮ NDA ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸರ್, ನಿಮ್ಮ ಸಂಬಂಧಿಕರು ಕುಟುಂಬದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಮಂಜುನಾಥ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಸರ್, ನೀವು ಮಾಡಿದಿರಿ ಸರ್. ಕೊನೆಯದಾಗಿ ನಿಮ್ಮ 3 ಜನ ಸ್ಪರ್ಧೆ ಬಗ್ಗೆ ಕೊನೆಯದಾಗಿ ಹೇಳೋ ರಿಯಾಕ್ಷನ್? ಸರ್, 3 ಜನನೂ ಸ್ಪರ್ಧೆ ಮಾಡಿದ್ದಾರೆ. ಆದರೆ ನಾನು ಒಂದು ಮಾತಂತೂ ಹೇಳ್ತೀನಿ, NDA ಅಭ್ಯರ್ಥಿಗಳಾಗಿ ನಾವೇನು ಸ್ಪರ್ಧೆಗಳು ಮಾಡಿದ್ದೀವಿ 28 ಜಿಲ್ಲೆಯಲ್ಲೂ ಕೂಡ 28 ಜಿಲ್ಲೆಯಲ್ಲೂ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕುಟುಂಬದವರೇ. ಇವತ್ತು ನಾವೆಲ್ಲರೂ ಒಂದು ಕುಟುಂಬದವರಾಗಿ 28 ಜಿಲ್ಲೆಯಲ್ಲೂ ಕೂಡ ನಾವು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು ಅಲ್ಲೋಗಿ ಕೈ ಎತ್ತಕ್ಕೆ ತಯಾರಾಗಿದ್ದೀವಿ. ಹಾಗಾಗಿ 28 ಜಿಲ್ಲೆಯಲ್ಲೂ ಕೂಡ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಜನ ಕಳಿಸೋಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತಾರೆ ಅನ್ನೋ ಭರವಸೆ ಇದೆ. 100ಕ್ಕೆ 100 ಭಾಗ ಅವರೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದಿಷ್ಟು ಹಾಸನ ಸಂಸದ ಮತ್ತು ಈಗ NDA ಅಭ್ಯರ್ಥಿಯಾಗಿರ್ತಕ್ಕಂತಹ ಸಂಸದ ಪ್ರಜ್ವಲ್ ರೇವಣ್ಣನವರ ಮಾತು. ನಮಗೆ ವಿಶ್ವಾಸ ಇದೆ, ನಮ್ಮ JDS ಪಕ್ಷದ ಕಾರ್ಯಕರ್ತರು ಮತ್ತು BJP ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟುಗೂಡಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ. 28 ಕ್ಷೇತ್ರಕ್ಕೆ 28 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ವಿಶ್ವಾಸ ನಮಗಿದೆ ಎಂಬಂತಹ ವಿಶ್ವಾಸದ ನುಡಿಯನ್ನು ಹಾಸನದಿಂದ ಹೇಳಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.